ಆದ್ದರಿಂದ ಈ ಬ್ಯಾಂಕು ನಮ್ದೊಂದು ಆಡಳಿತ ಮಂಡಳಿ ಯೋಜನೆ ಅಂತ ಹೇಳಿದ್ರೆ, ಈ ಬ್ಯಾಂಕ್ ವೃದ್ಧಿ ಆಗ್ಬೇಕು. ಈ ಬ್ಯಾಂಕ್ ವೃದ್ಧಿ ಆಗ್ಬೇಕಾದ್ರೆ ನಮ್ಮ ಸಮಾಜದ ಜನರು ಈ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಬೇಕು. ಇದರ ಮುಖಾಂತರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ಬ್ಯಾಂಕ್ ವೃದ್ಧಿ ಆದರೆ, ಟರ್ನ್ ಓವರ್ ಜಾಸ್ತಿ ಆದರೆ, ಜಾಸ್ತಿ ಶಾಖೆಗಳಾದರೆ ಫಸ್ಟ್ ಬೆನಿಫಿಟ್ ಸಿಕ್ಕುವುದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ನಾವೆಲ್ಲರೂ ಹೇಳ್ತೇವೆ ನಮ್ಮ ಜಿಲ್ಲೆಯ ಯುವಕರು ನಮ್ಮ ಜಿಲ್ಲೆಯಲ್ಲಿ ಇರ್ಬೇಕಂತ. ಇರ್ಬೇಕಾದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಯಾರು ಮಾಡಬೇಕು? ನಾವೇ ಸಮಾಜದ ಜನರು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಇದರಿಂದ ಎಂಪ್ಲಾಯ್ಮೆಂಟ್ ಸಿಗ್ಬೇಕು, ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ನಡೆಯಲಿಕ್ಕೆ ಒಂದು ದಾರಿ ಆಗ್ಬೇಕು. ಹಾಗೇನೆ ಸಮಾಜದಲ್ಲಿ ಅನೇಕ ಕಟ್ಟ ಕಡೆಯಲ್ಲಿ ಇರುವ ವ್ಯಕ್ತಿಗಳಿದ್ದಾರೆ. ಅವರಿಗೆ ನಾವು ಒಂದು ಚಾರಿಟಿ ಮುಖಾಂತರ ಅವರ ಕಷ್ಟದಲ್ಲಿ ನಾವು ಈ ಬ್ಯಾಂಕಿನ ಏನು ಲಾಭ ಉಂಟು ಇಷ್ಟು ಪರ್ಸೆಂಟೇಜ್ ನಾವು ಅವರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಕಳೆದ 7.5 ವರ್ಷಗಳಿಂದ ಎಲ್ಲಿ ನಮ್ಮ ಹೊಸ ಶಾಖೆ ಆಗ್ತದೆ, ಎಲ್ಲಿ ನಮ್ಮ ಕಾರ್ಯಕ್ರಮ ಆಗ್ತದೆ, ನಮ್ದು ಫಸ್ಟ್ ಪ್ರಯಾರಿಟಿ ಆ ಪರಿಸರದ ಜನರಿಗೆ ಕಷ್ಟದಲ್ಲಿರುವವರಿಗೆ ಏನಾದರೂ ನಾವು ಚಾರಿಟಿ ಫಂಡ್ ಅನ್ನು ಕೊಡ್ತಾ ಇದ್ದೇವೆ. ಆದ್ದರಿಂದ ನಾವು ಬ್ಯಾಂಕ್ ಬೆಳೆಯುವುದು ಮಾತ್ರ ಅಲ್ಲ, ಸಮಾಜದ ಜನರು ಬೆಳಿಬೇಕು. ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ಬೆನಿಫಿಟ್ ಆಗ್ಬೇಕು. ಸಮಾಜದಲ್ಲಿ ಅವರು ಏನು ನಾನಾ ಕ್ಷೇತ್ರಗಳಲ್ಲಿ ಅವರು ಪ್ರಜ್ವಲಿಸ್ತಾರೆ, ಅವರಿಗೆ ಸನ್ಮಾನ ಮಾಡಬೇಕು. ಮತ್ತು ನಮ್ಮ ಸಮಾಜದಲ್ಲಿ ಏನು ನಮ್ಮ ಸಂಘಟನೆಯವರು ಕಾರ್ಯಕ್ರಮ ಮಾಡ್ತಾರೆ, ಅವರಿಗೆ ನಮ್ಮ ಧನ ಸಹಾಯ ನೀಡುವುದು, ಇದು ನಮ್ದು ಫಸ್ಟ್ ಪ್ರಯಾರಿಟಿ ಆಗಿದೆ. ಆದ್ದರಿಂದ MCC ಬ್ಯಾಂಕ್ ಬೇರೆ ಬ್ಯಾಂಕ್ಗಳಾಗಿ ಅಲ್ಲ. MCC ಬ್ಯಾಂಕ್ ಖಾಲಿ ಬ್ಯಾಂಕ್ ಬೆಳವಣಿಗೆ ಮಾತ್ರ ಅಲ್ಲ, ಎಲ್ಲರ ಬೆಳವಣಿಗೆ ಆಶಿಸುವುದು ನಮ್ಮ ಕರಾವಳಿಯಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ MCC ಬ್ಯಾಂಕ್ ಮಾತ್ರ ಅಂತ ಹೇಳಿ ನಾನು ಹೇಳಲು ಈ ವೇಳೆ ಇಚ್ಛೆಪಡಿಸ್ತೇನೆ. ಆದ್ದರಿಂದ ನಾವು ಈ ಎಲ್ಲ ರೀತಿಯಲ್ಲಿ ನಾವು ಒಂದು ಮುತುವರ್ಜಿ ವಹಿಸಿ ನಾವು ಯೋಜನೆ ಹಮ್ಮಿಕೊಳ್ಳಿದ್ದರಿಂದ ನಮ್ದು ಈ ಬ್ಯಾಂಕ್ ಕಳೆದ 7.5 ವರ್ಷದಿಂದ ಇಷ್ಟು ಒಳ್ಳೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲು ಇಚ್ಛಿಸುತ್ತೇನೆ. ಆದ್ದರಿಂದ ಕಳೆದ 3 ವರ್ಷಗಳಿಂದ ಬ್ರಹ್ಮಾವರದಲ್ಲಿ 17ನೇ ಶಾಖೆ, ನಂತರ ಬೆಳ್ತಂಗಡಿಯಲ್ಲಿ 18ನೇ ಶಾಖೆ, ನಂತರ ಬೆಳ್ಮಾಣಲ್ಲಿ 19ನೇ ಶಾಖೆ, ನಂತರ ಬೈಂದೂರಲ್ಲಿ 20ನೇ ಶಾಖೆ, ಸಂತೆಕಟ್ಟೆಯಲ್ಲಿ 21 ಶಾಖೆ. ಈ ಎಲ್ಲ ಶಾಖೆಗಳು 6-7 ತಿಂಗಳಿನ ಒಳಗೆ 10 ಕೋಟಿ ಟರ್ನ್ ಓವರ್ ಮಾಡಿ ನಮ್ಮ ಬ್ಯಾಂಕ್ ಅನ್ನು ಪ್ರಗತಿಯನ್ನು ಕಂಡಿದೆ. ಇದು ಯಾವ ನ್ಯಾಷನಲ್ ಬ್ಯಾಂಕ್ಗಳಿಗೆ, ಯಾವ ಬ್ಯಾಂಕಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಲ್ಲಿ ಕಾರ್ಯಕ್ರಮ ಮಾಡುವಾಗ ಅವರವರು ಹೇಳ್ತಾರೆ ಇದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ. ಒಂದು ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಸೇವೆ ಮಾಡಿದ ನಮ್ಮ ಬ್ಯಾಂಕಿನ ಡೈರೆಕ್ಟರ್ಗಳಿದ್ದಾರೆ, ಅವರು ಹೇಳುದು ಹೊಸ ಶಾಖೆ ಮಾಡಿದ್ರೆ ನಾವು ಬ್ಯಾಂಕ್ಗಳು ಪ್ರಾಫಿಟ್ ಬರ್ಲಿಕ್ಕೆ ಕನಿಷ್ಠ 4-5 ವರ್ಷಗಳು ಬೇಕಂತ. ಆದರೆ ನಾವು ಬ್ರಹ್ಮಾವರದಲ್ಲಿ 17ನೇ ಶಾಖೆ ಮಾಡಿದ್ದು, ನಾವು ಉದ್ಘಾಟನೆ ಮಾಡಿದ್ದು 2 ವರ್ಷದಲ್ಲಿ ಪ್ರಾಫಿಟ್ ಅನ್ನು ಮಾಡಿ ಸಾಧನೆ ಮಾಡಿದೆ. ಆದ್ದರಿಂದ ಇದೊಂದು MCC ಬ್ಯಾಂಕ್ ಎಲ್ಲರಿಗೆ ಒಂದು ಮಾದರಿಯಾಗಿದೆ ಅಂತ ನಾನು ಈ ವೇಳೆ ಹೇಳಲು ಇಚ್ಛಿಸ್ತೇನೆ. ಆದ್ದರಿಂದ ಇವತ್ತು ನಾವು 22ನೇ ಶಾಖೆ ದೇರಳಕಟ್ಟೆಯಲ್ಲಿ, 23ನೇ ಶಾಖೆ ಕಟ್ಪಾಡಿ, ಉಡುಪಿ ಜಿಲ್ಲೆ ಕಟ್ಪಾಡಿಯಲ್ಲಿ ನಾವು ಉದ್ಘಾಟನೆ ಮಾಡಲಿಕ್ಕೆ ಇವಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಇದರ ನಾವು ಇನ್ವಿಟೇಷನ್ ಪ್ರತಿಯನ್ನು ನಿಮಗೆ ಇವಾಗಲೇ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾಡಿದ್ದು ಆದಿತ್ಯವಾರ ಜೂನ್ ತಿಂಗಳ 28ನೇ ತಾರೀಕಿನಂದು ಬೆಳಿಗ್ಗೆ 11 ಗಂಟೆಗೆ ದೇರಳಕಟ್ಟೆಯಲ್ಲಿ ಒಂದು ಪ್ರಮುಖ ಭಾಗ, ದೇರಳಕಟ್ಟೆ ಹೇಳಿದ್ರೆ ಈಗ ಒಂದು ನಮ್ಮ ಮಂಗಳೂರು ನಗರದಾಗಿ ಅದಕ್ಕಿಂತ ಜಾಸ್ತಿಯಾಗಿ ಡೆವಲಪ್ ಆಗ್ತಾ ಉಂಟು. ತುಂಬಾ ಹಾಸ್ಪಿಟಲ್ಗಳು, ಸಂಸ್ಥೆಗಳು ಈ ಭಾಗದಲ್ಲಿ ಉಂಟು. ಆದ್ದರಿಂದ ನಾಳೆ 22ನೇ ಶಾಖೆ ನಾಡಿದ್ದು ಆದಿತ್ಯವಾರ ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮ, ಈ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಸಚಿವರು, ಕರ್ನಾಟಕ ರಾಜ್ಯದ ಸಚಿವರಾಗಿರುವ ನಮ್ಮ ಆರೋಗ್ಯ ಸಚಿವರು ಇವರು UT ಖಾದರ್, ಸನ್ಮಾನ್ಯ UT ಖಾದರ್ ಸಾಹೇಬರು ಅವರು ಇನಾಗ್ರೇಷನ್ ಉದ್ಘಾಟನೆ ಮಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಹಾಗೇನೆ ನಮ್ಮ ಅರ್ಸುಲೈನ್ ಕಾಂಗ್ರಿಗೇಷನ್ ಇದರ ಪ್ರೊವಿನ್ಷಿಯಲ್ ಸುಪೀರಿಯರ್ ರೆವರೆಂಡ್ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್ ಅವರು ಸಹ ಆಶೀರ್ವಾದ ಕಾಡಲಿಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಾರೆ. ಹಾಗೇನೆ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಕಾಲೇಜಿನ ಆಡಳಿತಾಧಿಕಾರಿಯಾಗಿರುವ ರೆವರೆಂಡ್ ಫಾದರ್ ನೀಲೇಶ್ ಕ್ರಾಸ್ತಾ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಾರೆ. ಹಾಗೇನೆ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಪ್ರೆಸಿಡೆಂಟ್ ಕೋಟೆಕಾರ್ ಟೌನ್ ಪಂಚಾಯತ್, ಇವರು ಸಹ ಆಗಮಿಸುತ್ತಾರೆ. ಮಾಜಿ ಅಧ್ಯಕ್ಷರು ಬೆಳ್ಮಾ ಗ್ರಾಮ ಪಂಚಾಯತ್ CM 70 ಅವರು ಸಹ
ಗೆಸ್ಟ್ ಆಫ್ ಆನರ್ ಆಗಿ ಆಗಮಿಸುತ್ತಾರೆ. 22ನೇ ಶಾಖೆ ಮತ್ತು ಎಟಿಎಂ ಆ ಶಾಖೆಯ ಎಟಿಎಂ ಸಹ ಉದ್ಘಾಟನೆ ಕಾರ್ಯಕ್ರಮ ಆಗಲಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ಹಾಗೇನೆ ನಾಡದು ಆಗಸ್ಟ್ 2 ತಾರೀಕಿಗೆ ಉಡುಪಿ ಜಿಲ್ಲೆಯಲ್ಲಿ ಕಟ್ಪಾಡಿ ಶಾಖೆ ನಾವು ಉದ್ಘಾಟನೆ ಮಾಡಲಿಕ್ಕೆ ಆ ದಿವಸ ನಮ್ದು ಕಾರ್ಯಕ್ರಮ ಉಂಟು. ಗುರ್ಮೆ ಸುರೇಶ್ ಶೆಟ್ಟಿ ಅವರು ಆ ಶಾಖೆಯ ಉದ್ಘಾಟನೆಯನ್ನು ಆ ದಿವಸ ಮಾಡ್ತಾ ಇದ್ದಾರೆ. ಮತ್ತು ಮಿಸ್ಟರ್ ಎಂ.ಇ. ಗಫೂರ್, ಚೇರ್ಮನ್ ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಫಾದರ್ ಅಕ್ಷಯ್ ಡಿ ಅಮ್ಮಣ್ಣ, CSI ಕ್ರಿಸ್ತ ಚರ್ಚ್ ಕಟ್ಪಾಡಿ ಅವರ ಪ್ಯಾರಿಶ್ ಪ್ರೀಸ್ಟ್ ಬರ್ತಾರೆ. ಹಾಗೆ ರೆವರೆಂಡ್ ಫಾದರ್ ರಾಜೇಶ್ ಪಸನ್ನ, ಪ್ಯಾರಿಶ್ ಪ್ರೀಸ್ಟ್ ಸೈಂಟ್ ವಿನ್ಸೆಂಟ್ ದಿ ಪೌಲ್ ಚರ್ಚ್ ಕಟ್ಪಾಡಿ ಅಲ್ಲಿಯ ಪ್ಯಾರಿಶ್ ಪ್ರೀಸ್ಟ್ ಅವರು ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲಿಕ್ಕೆ ಆಗಮಿಸುತ್ತಾರೆ. ಮಿಸಸ್ ಗೀತಾಂಜಲಿ ಎಂ ಸುವರ್ಣ, ಫಾರ್ಮರ್ ಮೆಂಬರ್ ಜಿಲ್ಲಾ ಪಂಚಾಯತ್ ಉಡುಪಿ. ಮಿಸ್ಟರ್ ಪ್ರಿತೇಶ್ ದೇಸಾ, ಚಾರ್ಟರ್ಡ್ ಅಕೌಂಟೆಂಟ್ ಉಡುಪಿ. ಮಿಸ್ಟರ್ ಇಸ್ಮಾಯಿಲ್ ಕಟ್ಪಾಡಿ, ಜನರಲ್ ಸೆಕ್ರೆಟರಿ ಉಡುಪಿ ಡಿಸ್ಟ್ರಿಕ್ಟ್ ಮುಸ್ಲಿಂ ಫೆಡರೇಷನ್, ಇವರು ಸಹ ಆಗಮಿಸುತ್ತಾರೆ. ಆದುದರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಜೂನ್ 28, 23ನೇ ಶಾಖೆ ತೆರಳುಕಟ್ಟೆಯಲ್ಲಿ ಮತ್ತು ಎಟಿಎಂ ಉದ್ಘಾಟನೆ, ಆಗಸ್ಟ್ 2 ತಾರೀಕಿಗೆ ಕಟ್ಪಾಡಿಯಲ್ಲಿ ಎರಡೂ ಕಾರ್ಯಕ್ರಮಕ್ಕೆ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಮ್ಮ ಎಲ್ಲ ಸಮಾಜದ ಗಣ್ಯರಿಗೆ, ಬ್ಯಾಂಕಿನ ಹಿತೈಷಿಗಳಿಗೆ, ನಮ್ಮ ಗ್ರಾಹಕರಿಗೆ, ಷೇರುಗಳು ನಿಮಗೆಲ್ಲರಿಗೆ ನಾನು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಂತ ನಾವು ಈ ಪತ್ರಿಕಾ ಪ್ರಕಟಣೆ ಮೂಲಕ ನಾನು ಆಹ್ವಾನವನ್ನು ಕೋರ್ತಾ ಇದ್ದೇನೆ. ಮತ್ತು ನೀವು ಸಹ ಪತ್ರಿಕಾ ಮಾಧ್ಯಮದವರು, ನಮ್ಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾನು ಕೇಳಿಕೊಳ್ತೇನೆ.